ಆದ್ರೆ ಪ್ರಿಯಾಗೆ ಮರಣದಂಡನೆ ಹತ್ರ ಬರ್ತಾ ಇದೆ. ಆದ್ರೂ ಇವನ್ ಸುಮ್ಮನಿದಾನೆ ಅಂದ್ರೆ ಇದರ ಅರ್ಥ ಏನು? ಡಾಕ್ಟರ್, ಕೂತ್ಕೊಮ್ಮ. ಸರ್, ಆಕೆ ಗರ್ಭಿಣಿ. ನೀವೇನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಐ ಕಾಂಟ್ ಬಿಲೀವ್ ದಿಸ್. ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಬೇರೆ ಡಾಕ್ಟರ್ನ ಕರೆಸಿ. ರಾಧಮ್ಮ, ಅದಕ್ಕೆ ಬೇಗ ಏರ್ಪಾಟ್ ಮಾಡಿ. ಹೌದು, ಆಕೆ ಗರ್ಭಿಣಿ. ಆರ್ ಯು ಶೂರ್ ಡಾಕ್ಟರ್? ಇದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನಾನು ರಿಪೋರ್ಟಲ್ಲಿ ಕೂಡ ಇದನ್ನೇ ಬರ್ದಿದ್ದೀನಿ. ಏನಿಲ್ಲ, ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳಿದೆ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ಚೆನ್ನಯ್ಯ, ಇದಕ್ಕೆ ನೀ ಏನು ಹೇಳ್ತೀಯ? ಸರ್, ಈ ವಿಷಯ ನನ್ನನ್ನು ಯಾಕೆ ಕೇಳ್ತಿದ್ದೀರೋ ಅರ್ಥವಾಗ್ತಾ ಇಲ್ಲ. ನನ್ನ ಅಪಾರ್ಥ ಮಾಡ್ಕೋಬೇಡ. ಪ್ರಿಯಾ ಒಳಗಡೆ ಇದ್ದಷ್ಟು ದಿವಸನೂ ಈ 4 ಗೋಡೆಗಳೇ ಅವಳಿಗೆ ಪ್ರೊಟೆಕ್ಷನ್. ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಒಳಗಡೆ ಕರ್ಕೊಂಡು ಬರ್ತಾ ಇದ್ದಿದ್ದು, ಈ ಎಲ್ಲ ಡ್ಯೂಟಿನೂ ನೀನೇ ಮಾಡ್ತಾ ಇದ್ದಿದ್ದು. ಹೌದು ಸರ್. ಸೊ ಹೊರಗಡೆಯವ್ರು ಯಾರು ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನಾ ಯಾರ ಮೇಲೆ ಅನುಮಾನ ಪಡಬೇಕು? ಸರ್, ನಾವ್ಯಾರು ಅಂತ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ. ಹಾ, ನನಗೆ ಈಗ ಜ್ಞಾಪಕಕ್ಕೆ ಬರ್ತಾ ಇದೆ. ಆವತ್ತು ಚಂದ್ರು, ಚಂದ್ರು ಕಣ್ಮೇಲೆ ಖೈದಿಯಲ್ಲಿ ಅದು ಅಲ್ಲಿದೆ ನೋಡಿ. ಎತ್ಕೊಳ್ಳಿ, ಎಲ್ಲಿಗೆ ಮೆತ್ತಿಗೆ ಎತ್ಕೊಳ್ಳಿ, ಮಧ್ಯದಲ್ಲಿ ಕೂರಿಸ್ಕೊಳ್ಳಿ. ಮತ್ತೆ ಅವ್ರಿಗೆ ಎಚ್ಚರವಾದಾಗ ಅವರು ಆಸ್ಪತ್ರೆಯಲ್ಲಿದ್ದರು. ಮಧ್ಯೆ ನಾವು ಎಚ್ಚರ ತಪ್ಪಿದ್ರಿಂದ ಏನು ನಡೀತು ಅಂತ ಗೊತ್ತಾಗಲಿಲ್ಲ ಸರ್. ಮೊದಲೇ ಇದನ್ನೆಲ್ಲ ಯಾಕೆ ಹೇಳಲ್ಲ? ಅವಳು ತಪ್ಪಿಸ್ಕೊಂಡಿರ್ಲಿಲ್ಲ ಸರ್. ಅಲ್ಲದೆ ಇಷ್ಟು ಸಣ್ಣ ವಿಷಯವನ್ನ ತಮ್ಮ ಹತ್ರ ಹೇಳಿ ಯಾತಕ್ಕೆ ದೊಡ್ಡದು ಮಾಡಬೇಕು ಅಂತ ಹೇಳಲಿಲ್ಲ ಸರ್. ಯು ಮೀನ್ ಇದು ಸಣ್ಣ ವಿಷಯನಾ? ಕಾನೂನು ಪಾಲಿಸುವ ಅಧಿಕಾರಿಯಾಗಿ ನೀನು ಈ ರೀತಿ ನಡ್ಕೊಂಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಂದು ತಪ್ಪಾಯ್ತು ಸರ್, ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದಕ್ಕೆ ಏನು ಉಳಿದಿಲ್ಲ. ಯು ಆರ್ ಸಸ್ಪೆಂಡೆಡ್. ಸರ್, ಥ್ಯಾಂಕ್ ಯು. ಈ ಕಾಫಿ ಕುಡ್ದಾದ್ಮೇಲೆ ನೀನ್ ನಿಮ್ಮ ಅಪ್ಪನ ಹತ್ರ ಹೋಗ್ಬೋದು. ನಿಮ್ ಕ್ಯಾರೆಕ್ಟರ್ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಇದ್ದಕ್ಕಿದ್ದಾಗೆ ನಾನು ಫ್ರೀ ಮಾಡ್ತಿದ್ದೀರಿ. ನಿಮ್ಮ ದಿಢೀರ್ ಕರುಣೆಗೆ ಕಾರಣ? ಇನ್ಮೇಲೆ ನೀನ್ ಇಲ್ಲಿದ್ರು ಒಂದೇ, ಇಲ್ದಿದ್ರು ಒಂದೇ. ನಿಮ್ ಉದ್ದೇಶನೇ ನನ್ಗೆ ಅರ್ಥ ಆಗ್ತಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಗಾದ ಪ್ರಯೋಜನ ಆದ್ರೂ ಏನು? ನನಗಾಗೋ ಪ್ರಯೋಜನಕ್ಕಿಂತಲೂ ನಿಮ್ಮ ಅಪ್ಪನಿಗಾಗೋ ಟೆನ್ಷನ್, ಟಾರ್ಚರ್, ನಿಮಿಷಕ್ಕೂ ರೈಸ್ ಆಗೋ BP. ನನ್ನ ಮಗಳು ಏನಾದ್ಲು, ತಿಂದ್ಲೋ ಮಲಗಿದ್ಲೋ ಇಲ್ವೋ, ತನ್ನ ಮಗಳನ್ನ ತಾನು ಕಾಪಾಡೋಕ್ಕಾಗದೆ ಸುತ್ತಿರೋರ ಮೇಲೆ ಕಿರ್ಚಾಡೋದು. ಇಷ್ಟು ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಕ್ಕೆ ಸಮಯನೂ ಇರಬಾರ್ದು, ಅವಕಾಶನೂ ಇರಬಾರ್ದು. ಹಾ, ನನ್ಗೀಗ ಅರ್ಥ ಆಯ್ತು. ನಿಮ್ ಪ್ರಿಯಾನ ಬಿಡಿಸೋಕೆ ಯಾವುದೇ ಕಾರಣಕ್ಕೂ ಈ ವಿಲನ್ ಅಡ್ಡ ಬರಬಾರ್ದು. ಆಮೇ ರೈಟ್? ಎಸ್ ಬೇಬಿ. ಆದ್ರೆ ನಾನಿಲ್ಲಿಂದ ಹೋಗಲ್ಲ. ನಿಮ್ ಪ್ರಿಯಾಗೆ ನ್ಯಾಯ ಸಿಕ್ಕಿ ಬಿಡುಗಡೆ ಆಗೋವರೆಗೂ ನಾನ್ ನಿಮ್ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ಬೇಬಿ. ನಿಮ್ಮ ಅಪ್ಪನಿಗಿಲ್ದೇ ಇರೋ ಮನುಷ್ಯತ್ವ ನಿನಗಾದ್ರೂ ಇದೆಯಲ್ಲ.
ನನ್ನ ಪ್ರಿಯಾಗೆ ಶಿಕ್ಷೆ ತಪ್ಪಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ವಾಟ್? ಬಿಡುಗಡೆ? ಬಿಡುಗಡೆನಾ? ಮರಣದಂಡನೆ ಗುರಿಯಾಗಿರೋರು ಬಿಡುಗಡೆ ಆಗ್ತಾರಾ? ಹೇಗ್ ಸಾಧ್ಯ? ನೀನ್ ಮನೆಗೆ ಹೋಗಿ ನಿಮ್ಮ ಅಪ್ಪನ BP ಕಡಿಮೆ ಆದ್ಮೇಲೆ ಕೇಳು. ನೀನ್ ಕೇಳಿದ್ಕೆ BP ಜಾಸ್ತಿ ಆದ್ರೆ ನ್ಯೂಸ್ ಪೇಪರ್ ನೋಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬೇಬಿ. ಕಂಗ್ರ್ಯಾಚುಲೇಷನ್ಸ್ ಮಿಸ್ ಪ್ರಿಯಾ. ಓ, ಐ ಆಮ್ ಸಾರಿ ಮಿಸಸ್ ಪ್ರಿಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಮಾಸ್ಟರ್ ಮೈಂಡ್. ಏನ್ ಹೇಳ್ತಿದ್ದೀರಾ? ನಿನ್ನನ್ನು ಹೊಗಳ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಈ ಜೈಲಲ್ಲಿದ್ದು ಎಂತೆಂಥ ಕ್ರಿಮಿನಲ್ಸ್ನೂ ನೋಡಿದ್ದೀನಿ. ಆದರೆ ನನ್ನ ಕಣ್ಣು ತಪ್ಪಿಸಿ, ಸಾವನ್ನು ತಪ್ಪಿಸಿ, ಹೀಗೆ ಕಣ್ಣೀರಿಡ್ತಾ ಮರಳು ಮಾಡ್ತಾ ಇರೋಳನ್ನ ನೋಡ್ತಾ ಇರೋದು ಇದೇ ಮೊದಲು. ಏನು, ನಾನ್ ಮರಳು ಮಾಡದ್ನ? ಎಸ್. ಸಾಯೋ ಸಮಯದಲ್ಲಿ ನಿಮ್ಮನ್ ಮರಳು ಮಾಡಿ ನನಗ್ ಸಿಗೋ ಲಾಭನಾದ್ರೂ ಏನು? ಸದ್ಯಕ್ಕೆ ಗಲ್ಲು ಶಿಕ್ಷೆ ತಪ್ಪತ್ತೆ. ಇಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ, ಒಂದು ಮಗುವಿನ ತಾಯಾಗೋಕ್ಕೆ ನೀನು ಪಟ್ಟ ಪ್ರಯತ್ನನ ಮೆಚ್ಚಲೇಬೇಕು. ಹೌದು, ಇದಕ್ಕೆ ನಿನಗೆ ಯಾರು ಸಹಕಾರ ಕೊಟ್ಟರು? ಇಲ್ಲ, ನನಗ್ ಗೊತ್ತಿಲ್ಲ. ಇದಕ್ಕೆ ಕಾರಣ ಯಾರು ಅಂತ ನನಗ್ ಗೊತ್ತಿಲ್ಲ. ಸುಳ್ಳು ಹೇಳಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ ನಂಬಿ ಪ್ಲೀಸ್. ಹೋಗ್ಲಿ, ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುವಿನ ತಂದೆ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ? ನಂಬೋಕ್ ಸಾಧ್ಯ ಇಲ್ಲ ಪ್ರಿಯಾ. ನೀನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸೂಕ್ಷ್ಮ ನಿನಗೆ ಗೊತ್ತಾದ ತಕ್ಷಣ ನೀನು ನಮಗೆ ಹೇಳಬೇಕಾಗಿತ್ತು. ಅದೇ ನಾನು ಮಾಡಿದ ಮೊದಲನೇ ತಪ್ಪು. ನಾನು ತಾಯಾಗೋದು ಈ ಪ್ರಪಂಚಕ್ಕೆ ತಿಳಿಯೋದಕ್ಕೆ ಮುಂಚೆ ನಾನೇ ಈ ಪ್ರಪಂಚನ ಬಿಟ್ಟು ಹೋಗಿರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್, ನನ್ನ ಉಳಿಸ್ಬೇಕು ಅಂತ ನನ್ನ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ನನ್ನ ಹೊಟ್ಟೆಲ್ ಬೆಳೀತಾರ ಮಗುನ ಸಾಯಿಸ್ಬಿಡಿ. ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿ ನನಗೆ ನೇಣು ಶಿಕ್ಷೆ ತಪ್ಪಿಸ್ಬೇಡಿ. ನನ್ನ ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಅದು ಸಾಧ್ಯ ಇಲ್ಲ ಪ್ರಿಯಾ. ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಿನ್ನ ಮಗುನ ಎತ್ತು ಹುಷಾರಾದ್ಮೇಲೆ ನಿನಗೆ ಶಿಕ್ಷೆ ಕೊಡೋದು. ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲದಿರೋ ಮಗುಗೆ ನಾನ್ ತಾಯಾಗಿರೋಕೆ ಇಷ್ಟಪಡಲ್ಲ, ಇಷ್ಟಪಡಲ್ಲ. ಐ ಆಮ್ ಸಾರಿ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಮೇಲಿಂದ ಮೇಲೆ ಆ ಥರ ಪ್ರಶ್ನೆಗಳನ್ನ ಕೇಳಿದೆ. ನಿನಗೆ ಏನು ಅಂತ ಗೊತ್ತಿಲ್ದಿರೋವಾಗ ನನಗೇನು ಗೊತ್ತಾಗುತ್ತೆ? ಐ ಆಮ್ ಸಾರಿ ಪ್ರಿಯಾ. ಕುಮಾರ ಸರ್, ಅವನು ತಾನೇ ನರಿ ಅಂದ್ಕೊಂಡಿದ್ದ. ಇಲ್ಲ, ಪ್ರಿಯಾಗೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸ್ನೆಲ್ಲ ಸುಟ್ಟಾಯ್ತು. ಎಂತ ಅದ್ಭುತ! ಕೊಡ್ಲಿನಲ್ಲಿ ಕೊಚ್ಚಾಕೋದನ್ನ ಉಗ್ರಲ್ಲೇ ಚೂಟ್ಬಿಟ್ರಲ್ಲ ಸರ್. ಮಹಿಳಾ ವೈದ್ಯರಿಂದ ಸುಳ್ಳು ವರದಿ. ಇನ್ಸ್ಪೆಕ್ಟರ್ ಕೊಲೆಗೆ ಕಾರಣರಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಪತ್ರಕರ್ತೆ ಪ್ರಿಯಾ ಗರ್ಭಿಣಿ ಎಂದು ವೈದ್ಯರು ಕೊಟ್ಟ ವರದಿ ಸುಳ್ಳೆಂದು ಖಚಿತವಾದ್ದರಿಂದ ಆಕೆಗೆ ಹಿಂದಿನ ತೀರ್ಪಿನಂತೆ ಶಿಕ್ಷೆ ನೆರವೇರುತ್ತದೆ. ನಾನು ಈ ಸ್ಥಿತಿಗೆ ಬರೋಕೆ ನೀನ್ ತಾನೇ ಕಾರಣ. For more updates, like, comment
subscribe to our channel.